ಮೈ ಚಾನಲ್ನಿಂದು ಆ್ಯಂಡ್ ವೆಲ್ಕಮ್ ಟು ರೂಮ್ ಮೇಕೋವರ್ ಸೀರೀಸ್. ನೀವು ನೋಡ್ತಾ ಇದ್ದೀರಲ್ವಾ, ಇದೇ ನನ್ನ ರೂಮ್. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ನಾನು ರೂಮ್ನ ಹಂಗೆ ಇಟ್ಕೋಬೇಕು ಹಿಂಗೆ ಇಟ್ಕೋಬೇಕು ಅಂತ. ಬಟ್ ಹ್ಯಾವ್ ಅ ಸ್ಟ್ರಿಕ್ಟ್ ಪೇರೆಂಟ್. ನಮ್ಮಮ್ಮ ಗೋಡೆ ಹಾಳು ಮಾಡಬಾರ್ದು, ಡೆಕೋರೇಷನ್ಸ್ಗೆ ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ಕಂಡೀಷನ್ಸ್ ಹಾಕಿದ್ದಾರೆ. ಸೊ ನನಗೀಗ ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ 1.5 ಮಂತ್ ಗ್ಯಾಪ್ ಇದೆ. ಸೊ ಯಾಕೆ ನಾನು ಮನೇಲಿ ನನ್ನ ಟ್ಯಾಲೆಂಟ್ನ ಯೂಸ್ ಮಾಡಿ, ಕ್ರಾಫ್ಟ್ನ ಯೂಸ್ ಮಾಡಿ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಇದೇ ನೋಡಿ ನಾನು ಫಸ್ಟ್ ಮಾಡಿರೋ ಫೋಟೋ ಫ್ರೇಮ್ಸ್. ನಾನು ಹೆಂಗೆ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸಿದ್ದೀನಿ. ಈ ಥರ ಕಟಿಂಗ್ಸ್ ಮಾಡಿಕೊಂಡು ಆ್ಯಡ್ ಮಾಡಬೇಕು, ಅದಾದಮೇಲೆ ಪೇಂಟ್ ಮಾಡಬೇಕು. ಫೋಟೋ ಫ್ರೇಮ್ ಒಳಗಡೆ ಪೇಂಟಿಂಗ್ನ ಪ್ರಿಂಟೌಟ್ ತೆಗಿಸ್ಬೋದು, 10 ರೂಪೀಸ್ ಆಗ್ಬೋದು. ಬಟ್ ನಾನೇ ಯಾಕೆ ಪೇಂಟ್ ಮಾಡಬಾರ್ದು ಅಂತ ಅದನ್ನು ಕೂಡ ಪೇಂಟ್ ಮಾಡಿದ್ದೀನಿ. ನಿಮಗೆ ಅವಾಗಲೇ ತೋರಿಸಿದ್ನಲ್ಪ ಒಂದು ಪರ್ಪಲ್ ವಾಲ್, ಅಲ್ಲಿಗೆ ಹ್ಯಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಡಿಸೈನ್ಸ್ ನೆನಪಾಗಲಿಲ್ಲ ಅಂತಂದರೆ ಗೂಗಲ್ ಕೂಡ ಸರ್ಚ್ ಮಾಡಿ, ಅಲ್ಲೂ ಕೂಡ ಸಿಗಲಿ ಅಂತ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೀವೇನೇ ಸರ್ಚ್ ಮಾಡಿದ್ರು ಅಲ್ಲಿ ಬರುತ್ತೆ. ಈಗ ನಾನು ಮಾಡ್ತಿರೋ ಡ್ರಾಯಿಂಗ್ ಅಥವಾ ಪೇಂಟಿಂಗ್ ಕೂಡ ನಾನು ಅಲ್ಲಿಂದನೇ ತೊಗೊಂಡಿದ್ದು. ಆ್ಯಂಡ್ ಇಡೀ ನಾನು ಫುಲ್ಲು ರೂಮ್ ಮೇಕವರ್ ಮಾಡಾದ್ಮೇಲೆ ನಾನು ರೂಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಡೆಕೋರೇಷನ್ ನಾನು ಏನೇನೆಲ್ಲ ಮಾಡಿರ್ತೀನಿ, ಡೆಕೋರ್ ಮಾಡಿರ್ತೀನಿ ಅಥವಾ ಮೇಕವರ್ ಮಾಡಿರ್ತೀನಿ, ಅಷ್ಟು ಫೈನಲ್ ಆಗಿ ಎಷ್ಟು ಅಮೌಂಟ್ ಆಯಿತು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪೇಂಟಿಂಗ್ಸ್ನ ಆವಾಗಲೇ ಪ್ರಿಪೇರ್ ಮಾಡ್ಕೊಂಡಂತಹ ವೈಟ್ ಫ್ರೇಮ್ ಒಳಗಡೆ ಹಾಕ್ತೀನಿ. ಆ್ಯಂಡ್ ಔಟ್ಪುಟ್ನ ನೀವು ನೋಡಬೇಕು ಅಂದರೆ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ನನ್ನ ಅಕೌಂಟ್ಗೆ ಹೋಗಿ ಚೆಕ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಫೈನಲ್ ಔಟ್ಪುಟ್ ಸಿಗುತ್ತೆ. ಪಾರ್ಟ್ 2 ಅಲ್ಲಿ ವೆಯ್ಟ್ ಮಾಡ್ತೀನಿ. ಬಾಯ್.